ಓಂ ಶಂಭುಪುತ್ರಾಯ ವಿದ್ಮಹೆ ವಸ್ತ್ರಕಾರಾಯ ಧೀಮಹಿ ತನ್ನೋ ಜಿಹ್ವೇಶ್ವರ ಪ್ರಚೋದಯಾತ್. पण मनुष्य जन्माला बुद्धी ज्ञान दिल्यामुळं याला काहीतरी विचार करावा म्हणून भगवंतानी एक अशी निर्माण केलं की आपली जे जीव आहे त्या जिभेपासून एक निर्माण केला तो जीवेश्वर महाराज. जीवेश्वर आणि त्या जीवेश्वर म्हणजे शंकराच्या जिभेतनं निर्माण झाला, म्हणजे अगदी मुखातून निर्माण झाला. बाकी अनेक जरा असतील ते बाह्य इंद्रियाकडून आले, पण अंतःकरणातनं जिभेतनं आतनं झाला तो जीवेश्वर निर्माण झाला. आणि मग या जीवेश्वरांना सांगितलं की तुम्ही काय करा, हा जो मानव जन्म आहे याच्याकरता तुम्ही वस्त्र निर्मितीचं काम करा, वस्त्र निर्माण करा. आणि वस्त्र निर्माण करण्याकरता म्हणून हा समाज बाहेर आला निर्माण करता. आणि तो पहिल्या प्रथम अगोदर असं मी ऐकण्यात आहे, मला वाचण्यात आहे की हे जो आज बेंगलोर किंवा कर्नाटकामध्ये दक्षिण भागामध्ये जो दिसतो हा समाज कोणता सकुळस्वाडी, त्याला का दिलं नाव? भगवंताच्या स्व अंतःकरणातून निर्माण झालेला स्वकुळ, हे दुसऱ्याचं कुळ नव्हे. भगवान म्हणतो माझं कुळ आहे, हे मी निर्माण केलेलं आहे, माझ्या स्वकुळ असा जो समाज निर्माण केला. ಭಗವಾನ್ ಶ್ರೀ ಜಿಹ್ವೇಶ್ವರ ಸ್ವಾಮಿಯ ಜಯಂತ್ಯುತ್ಸವ ಮತ್ತು ದಿಂಡಿ ಪಲ್ಲಕ್ಕಿ ಉತ್ಸವ. ಪ್ರತಿ ಸಂವತ್ಸರದ ಶ್ರಾವಣ ಮಾಸ ಶುದ್ಧ ತ್ರಯೋದಶಿಯಂದು ಸೊಕುಳಸಾಳಿ ಜನಾಂಗದ ಕುಲದೈವ ಭಗವಾನ್ ಶ್ರೀ ಜಿಹ್ವೇಶ್ವರ ಸ್ವಾಮಿಯ ಜಯಂತಿಯನ್ನು ಆಚರಿಸಲಾಗುತ್ತದೆ. ಈ ಸಂವತ್ಸರದ ಶ್ರಾವಣ ಮಾಸ ಶುದ್ಧ ತ್ರಯೋದಶಿ ಎಂದರೆ ದಿನಾಂಕ 17/8/2024 ಶನಿವಾರದಂದು ತಮ್ಮ ತಮ್ಮ ಮನೆಗಳಲ್ಲಿ, ಅಂಗಡಿ, ಮುಂಗಟ್ಟು, ಕಚೇರಿ ಅಥವಾ ಮಳಿಗೆಗಳಲ್ಲಿ, ಸಂಘ ಸಂಸ್ಥೆಗಳಲ್ಲಿ ಭಗವಾನ್ ಶ್ರೀ ಜಿಹ್ವೇಶ್ವರ ಸ್ವಾಮಿಯ ಚಿತ್ರಪಟವನ್ನಿಟ್ಟು ಭಕ್ತಿಯಿಂದ ಪೂಜಿಸುವುದರ ಜೊತೆಗೆ ಪ್ರತಿನಿತ್ಯವೂ ಸಮಾಜದ ಬಂಧು ಬಾಂಧವರ ಅಭಿವೃದ್ಧಿಗಾಗಿ ಪ್ರಾರ್ಥಿಸಿ ಪೂಜಿಸಬೇಕಾಗಿ ವಿನಂತಿ. ಕರ್ನಾಟಕದ ರಾಜಧಾನಿಯಾದ ಬೆಂಗಳೂರಿನಲ್ಲಿರುವ ಸೊಕುಳಸಾಳಿ ಸಂಘ ಹುರಿಯೋಪೇಟೆ ವತಿಯಿಂದ ಸಮಾಜದ ಐಕ್ಯತೆಯನ್ನು ಬಿಂಬಿಸಲು ಸಮಸ್ತ ಕುಲಬಾಂಧವರೊಂದಿಗೆ ಎಲ್ಲ ಸಂಘ ಸಂಸ್ಥೆಗಳು ಮತ್ತು ದೇವಸ್ಥಾನಗಳನ್ನು ಒಂದುಗೂಡಿಸಿ ಒಂದೇ ಸೂರಿನಡಿ ಶ್ರೀ ಜಿಹ್ವೇಶ್ವರ ಜಯಂತಿಯನ್ನು ಆಚರಿಸುತ್ತಿದ್ದಾರೆ. ಇದೇ 18/8/2024 ಭಾನುವಾರದಂದು ಶ್ರದ್ಧಾಭಕ್ತಿಪೂರ್ವಕವಾಗಿ ವಿಜೃಂಭಣೆಯಿಂದ ಸದ್ಗುರು ಶ್ರೀ ಅನಂತಸ್ವಾಮಿ ಆಶ್ರಮ ಮತ್ತು ಶ್ರೀ ಚಂದ್ರಮೌಳೇಶ್ವರ ಭವನ, ಗಾಂಧಿನಗರ, ಬೆಂಗಳೂರು ಇಲ್ಲಿ ಬೆಳಗ್ಗೆ 8ರಿಂದ 8:30 ಭಗವಾನ್ ಶ್ರೀ ಜಿಹ್ವೇಶ್ವರ ಸ್ವಾಮಿಯ ಪೂಜೆ ಮತ್ತು ತೊಟ್ಟಿಲೋತ್ಸವ ಹಾಗೂ ನಂತರ ಸಾಮೂಹಿಕವಾಗಿ ಸಾಂಪ್ರದಾಯಿಕ ಪಂಡರಿ ಭಜನೆ ಮತ್ತು ದಿಂಡಿ ಪಲ್ಲಕ್ಕಿ ಉತ್ಸವದ ಮೆರವಣಿಗೆಯೊಂದಿಗೆ ಹೊರಟು ಸೊಕುಳಸಾಳಿ ಸಂಘದ ಎಲ್ಲ ದೇವಸ್ಥಾನಗಳಿಗೆ ಭೇಟಿ ನೀಡಿ ಮಧ್ಯಾಹ್ನ 1 ಗಂಟೆಗೆ ಶ್ರೀ ಅನಂತಸ್ವಾಮಿ ಆಶ್ರಮಕ್ಕೆ ತಲುಪುವುದು. ಈ ಕಾರ್ಯಕ್ರಮದಲ್ಲಿ ಸಮಸ್ತ ಸಮಾಜ ಬಾಂಧವರು ಸಕಾಲದಲ್ಲಿ ಬಂದು ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಭಗವಾನ್ ಶ್ರೀ ಜಿಹ್ವೇಶ್ವರ ಸ್ವಾಮಿಯ ಕೃಪೆಗೆ ಪಾತ್ರರಾಗಬೇಕೆಂದು ಕೋರುತ್ತೇವೆ. भगवान श्री जिह्वेश्वर महाराज की जय जय.